ನಮಸ್ಕಾರ ವೀಕ್ಷಕರೇ, ಸಮಸ್ತ 10 TV ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಇಂದು ಈ ವಿಶೇಷ ದಿನದಂದು, ಹಬ್ಬದ ದಿನದಂದು ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವವರು ಮೈಸೂರಿನ ಖ್ಯಾತ ಜಾದೂ ಕಲಾವಿದರು, ಮಾತಿನ ಮಲ್ಲಿ ಖ್ಯಾತಿಯ ಸುಮಾ ರಾಜ್ಕುಮಾರ್ ಅವರು. ಅವರು ಮಾತನಾಡುವ ಗೊಂಬೆ ಅನ್ನುವಂಥ ಹೆಸರಿನಿಂದಲೇ ಖ್ಯಾತರಾದವರು. ಮಂಡ್ಯದ ಮಗಳು, ಮೈಸೂರಿನ ಮಗಳು ಅಂತಲೂ ಕರಿಬೋದು ನೀವು. ನಾಡಿನೆಲ್ಲೆಡೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಸದಭಿರುಚಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅವರು ಯೋಗ ಶಿಕ್ಷಕರು ಆಗಿದ್ದಾರೆ, ಖ್ಯಾತ ನಿರೂಪಕರಾಗಿದ್ದಾರೆ, ಸಾಹಿತ್ಯ ಕೃಷಿಯಲ್ಲಿ ಕೂಡ ಅವರದೇ ಆದಂಥ ಅನುಭವವನ್ನು ಪಡೆದುಕೊಂಡವರು. ಈ ವಿಶೇಷ ದಿನದಂದು ಸುಮಾ ರಾಜ್ಕುಮಾರ್ ಅವರು ನಮ್ಮ ಈ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದಾರೆ. ಅವರ ಇಡೀ ಜೀವನದ ಗಾತೆ ಒಂದು ರೀತಿ ರೋಮಾಂಚನ ಅನಿಸುತ್ತೆ. ಒಬ್ಬ ಹೆಣ್ಣು ಮಗಳು ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಸುಮಾ ರಾಜ್ಕುಮಾರ್ ಅವರು ಸಾಕ್ಷಿಯಾಗ್ತಾರೆ. ಸುಮಾ ರಾಜ್ಕುಮಾರ್ ಅವರ ಪತಿ ರಾಜ್ಕುಮಾರ್ ಅವರು ಕೂಡ ಒಬ್ಬ ಕಲಾವಿದರು. ಅವರು ಉದ್ಯಮದಿ ಆದರೂ ಕೂಡ ಅವರ ಎಲ್ಲ ಸ್ಫೂರ್ತಿದಾಯಕ ಕೆಲಸಗಳಲ್ಲಿ ಅವರು ತಮ್ಮ ಸಹಕಾರವನ್ನು ನೀಡುತ್ತಿದ್ದಾರೆ. ಪುತ್ರರೊಂದಿಗೆ ಮೈಸೂರಿನಲ್ಲಿ ಜನಿಸಿದ್ದಾರೆ. ಅವರ ಇಡೀ ಬದುಕಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸುಮಾರು ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೊದಲಿಗೆ ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ತಮಗೂ ಕೂಡ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಅಷ್ಟೇ ಅಲ್ಲ, ನಮ್ಮ 10 TV ನೋಡ್ತಾ ಇರೋ, ಗೌರಿ ಹಬ್ಬ ಮುಗಿಸಿ ಗಣಪತಿ ಹಬ್ಬಕ್ಕೆ ಕಾಯ್ತಾ ಇರೋ ಎಲ್ಲ ನನ್ನ ಬಂಧುಗಳಿಗೆ ಹಬ್ಬದ ಶುಭಾಶಯದ ಜೊತೆ ನಮಸ್ಕಾರಗಳು ಕೂಡ. ಮೇಡಮ್, ಅಲ್ಲಿಗೆ ಪ್ರಶ್ನೆ ಹೆಂಗೆ ಶುರು ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ನೀವು ಆಯ್ಕೆ ಮಾಡಿಕೊಂಡಿರುವ 2 ಕ್ಷೇತ್ರಗಳು ತುಂಬ ಕಠಿಣವಾದಂಥದ್ದು. ಒಂದು ಜಾದು, ಇನ್ನೊಂದು ಮಾತನಾಡುವ ಗೊಂಬೆ. ಮೊದಲಿಗೆ ಜಾದು ಕೇಳಿಬಿಡ್ತೀನಿ ಮೇಡಮ್. ನಿಮಗೆ ಗೃಹಿಣಿಯಾಗಿದ್ದ ನಿಮಗೆ ಈ ಜಾದೂ ಪ್ರಕಾರವನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು? ಜಾದೂ ಪ್ರಕಾರನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ಅದು ಸತ್ಯಕ್ಕೆ ದೂರ ಆಗುತ್ತೆ. ಒಟ್ಟಾರೆ ನನಗೆ ಬಾಲ್ಯದಿಂದಲೂ ಜೀವನದಲ್ಲಿ ಆಸೆ, ಏನಾದರೂ ಒಂದು ಸಾಧನೆ ಅಂತ ಮಾಡಬೇಕು, ಎಲ್ಲೋ ಹಾಗಂತ ಒಂದು ಗುರುತಿಸಿಕೊಳ್ಳೋ ಅಂಥ ವ್ಯಕ್ತಿ ಆಗಬೇಕು ಅನ್ನೋ ಬಾಲ್ಯದ ಆಸೆ. ಅದು ದೊಡ್ಡೋಳು ಆಗ್ತಾ ಆಗ್ತಾ ಆ ಒಂದು ಆಸೆ ನನ್ನೊಳಗೆ ಇತ್ತು. ಆದರೆ ನಾನು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಯಾವುದೇ ಡಿಗ್ರಿಗಳನ್ನ ತೊಗೊಂಡಿರೋ ಅಂಥ ಅತಿ ವಿದ್ಯಾವಂತಳಲ್ಲ. ಮತ್ತು ನನ್ನ ಕಲೆಗೆ ಹಿನ್ನೆಲೆಯಾಗಿರುವಂಥ ಯಾವುದೇ ಕುಟುಂಬದ ಯಾವುದೋ ಪೂರಕ ಒತ್ತಾಸೆಗಳು ಯಾರೂ ಕಲಾವಿದ್ರಿಲ್ಲ. ಆದರೆ ಹೇಳನಲ್ಲ, ಆಸೆ ಅನ್ನೋದು ನನ್ನೊಳಗೆ ಇದ್ದಿದ್ರಿಂದ ಆ ಆಸೆ ನನಗೆ ದಾರಿ ಮಾಡಿಕೊಡ್ತು, ಆ ದಾರಿ ನನಗೆ ಗುರಿ ತೋರಿಸ್ತು. ಆ ಗುರಿಯನ್ನು ಸಾಧಿಸೋ ಛಲ ಇಟ್ಕೊಂಡೆ. ಮುಖ್ಯವಾಗಿ ನಾನು ಅತಿ ಹೆಚ್ಚು ಮಾತನಾಡೋ ಸ್ವಭಾವ. ನೀವು ಅದಕ್ಕೆ ತುಂಬ ಚೆನ್ನಾಗಿ ಮಾತಿನ ಮಲ್ಲಿ ಅಂತೀರಾ, ಆದರೆ ನನ್ನ ತಾಯಿಯ ಮನೆಯಲ್ಲೆಲ್ಲ ನನ್ನ ಬಡ 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 ಅಂತಲೇ ಕರೆಯೋದು. ಸಿಕ್ಕದ್ರಿಂದಲೇ ನೀವು ಸಿಕ್ಕಾಪಟ್ಟೆ ಮಾತಾಡ್ತಿದ್ರಂತೆ, ವಾಚಾಳಿ ಅಂತ ಕರಿತಿದ್ರಂತೆ. ಬಹುಶಃ ಆ ವಾಚಾಳಿತನೂ ಕೂಡ ಎಲ್ಲ ಒಂದು ಕಡೆ ಈ ಕಲೆ ಆಯ್ಕೆ ಮಾಡ್ಕೊಳ್ಳೋದು ಕಾರಣ ಆಯ್ತಾ ಅಂತ. ಅದೇ ಹೇಳ್ನಲ್ಲ, ಜೀವನದಲ್ಲಿ ಏನೂ ಇಲ್ಲ, ನಮಗೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ದಾರಿನೇ ಇಲ್ಲ ಅನ್ನೋರು, ನಾನು ಹೇಳೋ ಒಂದೇ ಒಂದು ಕಿವಿಗುಟ್ಟು ಏನಂದರೆ, ನಾವು ಏನಿಲ್ಲ ಅನ್ನೋದ್ರ ಮಧ್ಯೆ ಏನಿದೆ ಅದನ್ನು ತಗೊಂಡು ಮುಂದುವರಿಬೋದು. ಯಾಕಂದರೆ ನನಗೆ ಇದು ಏನು ಒಂದು ದೊಡ್ಡ ಅತಿಶಯವಾದ ವಿದ್ಯೆ ಅಲ್ವೇ ಅಲ್ಲ. ಮಾತು ಅನ್ನೋದು ಸರ್ವೇ ಸಾಮಾನ್ಯ. ಆ ಮಾತನ್ನು ಮತ್ತು ಎಲ್ಲರೂ ಇಷ್ಟಪಡ್ತಿದ್ದ ನನ್ನ ಧ್ವನಿಯನ್ನು ನಾನು ಮುಖ್ಯ ಬಂಡವಾಳ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲು ಹೆಜ್ಜೆ ಇಟ್ಟಿದ್ದು, ಅದು ನಿಮ್ಮೊಟ್ಟಿಗೆ ನಾನು ಸ್ಪಷ್ಟಪಡಿಸ್ಬೇಕಂದ್ರೆ, ಮಾತನಾಡೋ ಗೊಂಬೆ ಮೂಲಕ. ಹೌದು, ಮನೆ ಮಕ್ಕಳು 2 ಮಕ್ಕಳು ಆದಮೇಲೆ, ನಾನು ಗೃಹಿಣಿಯಾಗಿ ಈ ಕಡೆ ನನ್ನ ಸಂಸಾರವನ್ನು ನಿಭಾಯಿಸಿ ಆದಮೇಲೂ ಕೂಡ ಆಯಿತು ಮನೆ ಕೆಲಸ ಮಾಡ್ಕೊಂಡು ಇರೋಣ ಅನ್ನೋ ಟೈಮ್ನಲ್ಲಿ ಆ ಆಸೆ ಅನ್ನೋದು ಇದ್ದಿದ್ದರಿಂದ ಈ ಒಂದು ಮಾತನಾಡೋ ಗೊಂಬೆಗೆ ಅದು ಕೂಡ ಸರ್. ಯಾಕಂದರೆ ನನ್ನ ಗುರುಗಳ ಫ್ರೆಂಡು ಡ್ರಾಯಿಂಗ್ ಮಾಸ್ಟರ್ ಆಗಿದ್ದರು. ಅವ್ರ ಮನೆಗೆ ಹೋದಾಗ ನಾನು ಅವ್ರ ಫೋಟೋ ನೋಡಿ, ನನ್ನ ಗುರುಗಳ ಫೋಟೋ ನೋಡಿ, ನೀವು ನಂಬ್ತಿರೋ ಇಲ್ವೋ, ನಾನು ಕಂಟಿನ್ಯೂಯಸ್ಲಿ ಅವರಿಗೆ ಪ್ರತಿದಿನ ಹಿಂಸೆ, ನನ್ನ ಗುರುಗಳಿಗೆ ಅವ್ರನ್ನ ಕರೆಸಿ ಮಾತಾಡಿಸಿ ಅಂತ. ಹಾಗಾಗಿ ಆಸೆ ಇದ್ದಿದ್ದು ಬಿಡ್ದಿರ ಹಠ ಆಯಿತು. ಅವರು ನನ್ನ ಗುರುಗಳನ್ನ ಕರೆಸಿ ನಾನು ಕಲೀಲಿಕ್ಕೆ ಒಂದು ದಾರಿ, ಮೊದಲನೇ ದಾರಿನೇ ಅದು. ಗುರು ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಮೇಡಮ್. ಓಕೆ, ನೀವು ಮಾತನಾಡೋ ಗೊಂಬೆ ಫಸ್ಟ್ ತಗೊಂಡ್ರಿ. ಓಕೆ, ನಾನು ಮಾತಾಡ್ತೀನಿ. ಈ ಮುಖ್ಯವಾಗಿ ನಾನು ಜಾದು ಬಗ್ಗೆ ಯಾಕೆ ಮಾತಾಡ್ದೆ ಅಂದರೆ ಮೇಡಮ್, ಈ ಜಾದುವನ್ನು ಕೆಲವರು 2 ಥರ ಬಳಸ್ಕೊಡ್ತಾರೆ. ಒಂದು, ಈ ಸಮಾಜದ ಮೌಢ್ಯಗಳನ್ನು ಜನರಿಗೆ ಬಿತ್ತರಿಸೋಕೆ. ಕೆಲವರು ವೈಜ್ಞಾನಿಕವಾಗಿ ಮೇಡಮ್ ಜಾದು ಮೂಲಕ ಮೋಸ ಮಾಡ್ತಿರ್ತಾರೆ. ಅದನ್ನು ಜಾದು ಮೂಲಕ ಕೂಡ ನೀವು ಕೆಲವರಿಗೆ ಅದನ್ನು ಪರಿಹಾರವಾಗಿ ತೋರಿಸ್ತೀರಿ. ಇನ್ನೊಂದು ಸಾರಿ ಏನಾಗುತ್ತೆ ಅಂದರೆ, ನಾವೇ ಒಂದ್ಸರಿ ಮೋಸ ಹೋಗ್ತೀವಿ ಜಾದುವಿನಿಂದ. ಮುಖ್ಯವಾಗಿ ಸುಮಾ ರಾಜ್ಕುಮಾರ್ ಅವರಿಗೆ ಈ ಉದ್ದೇಶ ಇತ್ತಾ ಅಂತ, ಒಂದು ಸಮಾಜಮುಖಿ ಆಶಯ ಇತ್ತಾ ಅಂತ, ಜಾದು ಮೂಲಕ ಏನಾದರೂ ನಾನೊಂದು ಸಮಾಜಕ್ಕೆ ಕೊಡಬೇಕು ಅನ್ನೋದು ಆಶಯ ಇತ್ತಾ ಅಂತ? ಇಲ್ಲ ಸರ್, ಯಾಕಂದರೆ ಏನೇ ಹೇಳಿದ್ರು ನಾವು ಪ್ರಾಮಾಣಿಕವಾಗಿದ್ದಾಗಲೇ ಅಲ್ಲಿ ಸ್ಪಷ್ಟತೆ ಸಿಗೋದು. ನಾನು ಜಾದುವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಖಂಡಿತ ಅಲ್ಲಿ ಮನೋರಂಜನೆಗಾಗಿ ಮಾತ್ರ. ಯಾಕಂದರೆ ಇವತ್ತಿನ ಈ ಒಂದು ತಾಂತ್ರಿಕ ಯುಗದಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಿಗೇ ಆಗಲಿ ನಗು ಮರ್ತೋಗಿದೆ. ನನ್ನ ಕಾರ್ಯಕ್ರಮದಲ್ಲಿ ನಾನು ಜಾದು ಕೇವಲ ಬರೀ ಆ ಟ್ರಿಕ್ಸಲ್ಲಿ ಅಷ್ಟೇ ಮುಗಿಸಲ್ಲ, ಅಲ್ಲಿ ನನ್ನ ಮಾತಿನ ಜೊತೆ ನಾನು ಹಾಸ್ಯವನ್ನು ಬೆರೆಸ್ಕೊಂಡು ಹೋಗ್ತೀನಿ. ಹಾಗಾಗಿ ಇಲ್ಲಿ ಮೌಢ್ಯತೆಯನ್ನು ನಾನು ಅದನ್ನು ಸ್ಪಷ್ಟಪಡಿಸಿ
ಮಾತಾಡಿಸಿ ಹೋಗ್ಲಾಡ್ಸೋದಕ್ಕೆ ಅಥವಾ ಆ ರೀತಿ ಸಮಾಜದಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸೋದು ಅದೆಲ್ಲವನ್ನು ಬಿಟ್ಟು ನಾನು ಒಬ್ಬ ತಾಯಿಯಾಗಿ ಒಬ್ಬ ಕಲಾವಿದೆಯ ನಿಟ್ಟಿನಲ್ಲಿ ನಾನು ಮನರಂಜನೆಗೆ ಅತಿ ಪ್ರಾಮುಖ್ಯತೆ ಕೊಡು. ಖಂಡಿತ ಅಲ್ಲ, ಪ್ರತಿ ಒಂದು ಕಲಾವಿದರ ಆಶಯ ಕೂಡ ಮನೋರಂಜನೆ ಕೊಡಬೇಕು ಅನ್ನೋಂತಾಗಿರ್ತದೆ ಅನ್ನುವಂಥದ್ದು. ಇನ್ನೊಂದು ಭಾಳ ಮುಖ್ಯವಾಗಿ ನೀವೇ ಹೇಳ್ದಂಗೆ ಮೇಡಮ್, ಈ ಮಾತನಾಡುವ ಗೊಂಬೆ ಅನ್ನುವಂಥದ್ದು ಮೇಡಮ್ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಅತ್ಯಂತ ವಿರಳವಾದ ಕಲೆ. ಇದನ್ನು ಆಯ್ಕೆ ಮಾಡ್ಕೊಂಡಿರೋರು ಕೂಡ ಕಡಿಮೆನೆ, ಬೆರಳೆಣಿಕೆಯನ್ನು ಜನರು ಸಿಗುವುದಿಲ್ಲ ನನ್ನ ಪ್ರಕಾರ. ಇದು ಎಂಥ ಟಫ್ ಅಂತಂದರೆ ಇದಕ್ಕೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಇದಕ್ಕೆ ತನ್ನದೇ ಆದಂಥ ಜನರಲ್ ನಾಲೆಡ್ಜ್ ಇರಬೇಕು, ಅದರದಂಥ ಮಾತಿನ ದಾಟಿ ಇರಬೇಕು. ಜನಸಾಮಾನ್ಯರಿಂದ ಖಂಡಿತ ಸಾಧ್ಯ ಇಲ್ಲ. ಒಬ್ಬ ನಿರೂಪಕರಾಗಿ ನಾವು ಮಾತಾಡ್ತಿದ್ದೀವಿ ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದು, ಅದಕ್ಕೆ ಅದರಂಥ ಸಿದ್ಧತೆ ಬದ್ಧತೆ ಬೇಕಾಗುತ್ತೆ. ನಿಮಗೆ ಇಂಥ ಟಫ್ ಆದಂಥ ಒಂದು ಈ ಸಬ್ಜೆಕ್ಟನ್ನು ಅಥವಾ ಈ ಆಯಾಮವನ್ನು ಮಾತನಾಡುವ ಗೊಂಬೆಯನ್ನು ತೆಗೆದುಕೊಳ್ಳಿ, ಇದಕ್ಕೆ ಸ್ಫೂರ್ತಿ ಯಾರು ನಿಮಗೆ ಅಂತ? ಪುನಃ ಅದೇ ಆಗುತ್ತೆ ಸರ್. ಯಾಕಂದರೆ ಏನೂ ದಾರಿನೇ ಇಲ್ಲ, ಏನೋ ಸಾಧನೆ ಮಾಡಬೇಕು, ಏನಾದ್ರು ಮಾಡಬೇಕು ಅನ್ನೋ ಆಸೆ ಇತ್ತು. ನಾನು ಕಾರ್ಯಕ್ರಮಗಳ ನಿರೂಪಣೆ ಮಾಡ್ತಾಯಿದ್ದೆ. ಒಟ್ಟಾರೆ ಮಾತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾನು ಎಲ್ಲೋ ಒಂದು ಕಡೆ ಸ್ವಲ್ಪ ಚಾಣಾಕ್ಷತನ ಇದೆ. ಹಾಗಾಗಿ ಏನೂ ಇಲ್ಲ ಅನ್ನುವಾಗ ಯಾವಾಗ ಒಂದು ಮಾತನಾಡೋ ಗೊಂಬೆ ಫೋಟೋ ಪ್ಲಸ್ ಅದನ್ನು ಮಾತಾಡೋ ಗೊಂಬೆಯನ್ನು ಮಾಡುವಂಥ ಕಲಾವಿದ್ರನ್ನ ನೋಡಿದೆ, ಓ ನನ್ನ ಮಾತಿಗೆ ಸುಮ್ಮನೆ ಮಾತಾಡಿದರೆ ಯಾರಿಗೂ ಖುಷಿ ಕೊಡಲ್ಲ, ಈ ಒಂದು ಕಲೆ ನನಗೆ ತುಂಬ ಸೂಕ್ತ ಅಂತ ಸಿಕ್ಕಿದ್ದನ್ನ ಬಿಡಲಿಲ್ಲ ಸರ್. ವಯಸ್ಸು ಮೀರಿದೆ ಅನ್ನೋ ಒಂದು ಹಿಂಜರಿಕೆ ಮನಸ್ಸಲ್ಲೂ ಇದ್ರೂ ಕೂಡ ಸಿಕ್ಕಿದ್ದನ್ನು ನಾನು ಭದ್ರವಾಗಿ ಹಿಡಿದು ಅದನ್ನು ಒಂದು ಗುರಿ ಮುಟ್ಟೋವರೆಗೆ ತಗೊಂಡೋಗ್ಬೇಕು. ಭಾಳ ಮುಖ್ಯವಾಗಿ ಮೇಡಮ್, ನನ್ನ ಪ್ರಶ್ನೆಗೆ ಮೊದಲೇ ಉತ್ತರ ಕೊಟ್ಬಿಟ್ರಿ, ಅದು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಅಂತಂದರೆ ಮೇಡಮ್, ಕೆಲವು ಸರಿ ಈ ಕಲೆ ಹೆಂಗೆ ಬರುತ್ತೆ ಅಂತಂದರೆ ಈ ತಲತಲಾಂತರದಿಂದ ಕೆಲವರು ಬರುತ್ತೆ, ಕೆಲವು ಸರಿ ತಂದೆಯಿಂದ ಬರುತ್ತೆ, ತಾಯಿಂದ ಬರ್ತದೆ, ಇನ್ನು ಸ್ವಲ್ಪ ಕುಟುಂಬದಿಂದಲೂ ಕೂಡ ಕಲೆ ಬರ್ತದೆ ಕೆಲವರಿಗೆ. ನೀವು ಮೊದಲೇ ಉತ್ತರ ಕೊಟ್ಟಿದ್ದೀರಿ. ಈ ಎಲ್ಲೋ ಒಂದು ಕಡೆ ಮೇಡಮ್, ನಿಮ್ಮ ತಾಯಿ ಕಡೆಯಿಂದಲೋ ತಂದೆ ಕಡೆಯಿಂದಲೋ ಯಾರಾದರೂ ಕಲಾವಿದರಿದ್ರಾ ಅಂತ, ಯಾವುದೇ ಪ್ರಕಾರದಲ್ಲಿ ಕಲೆ ಅವರಲ್ಲಿ ಇತ್ತಾ, ಅದೇನಾದರೂ ನಿಮಗೆ ಟ್ರಾನ್ಸ್ಫರ್ ಆಯ್ತಾ ಅಂತ? ಇಲ್ಲ ಸರ್, ಖಂಡಿತ. ನನಗೆ ಹೇಳ್ನಲ್ಲ, ಕಲೆಗೆ ಸಂಬಂಧಪಟ್ಟ ಯಾವುದೇ ಹಿನ್ನೆಲೆ ನನ್ನ ಇಡೀ ಕುಟುಂಬದಲ್ಲೇ ಇಲ್ಲ. ಯಾಕಂದ್ರೆ ಕೆಲವು ಕುಟುಂಬದಲ್ಲಿ ಅಮ್ಮ ಹಾಡ್ತಾರೆ, ಇಲ್ಲ ಆ ಥರ. ಆದರೆ ನಾನು ಒಂದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ತಂದೆ ತುಂಬ ಒಳ್ಳೆ ವಾಗ್ಮಿ. ನನ್ನ ತಂದೆನ ನೋಡಿದ್ದವ್ರಿಗೆ ಗೊತ್ತಿರುತ್ತೆ, ಪ್ರಭಣ್ಣನ ಮಗಳು ಅಂದರೆ ನೀನು ಕರೆಕ್ಟ್ ಇದೆ ಅನ್ನೋ ಅಷ್ಟು ಆ ಮಾತಿನ ಒಂದು ಏನು ಆ ಒಂದು ಮಾತಿನ ಕಲೆ ಅನ್ನೋದು ನನಗೆ ತಂದೆಯಿಂದ ಬಂದಿದೆ. ಅದು ಸಾಮಾನ್ಯ ಜನರಲ್ ಆದ್ರೂ ಕೂಡ ಆ ಮಾತು ಅನ್ನೋದು ನನಗೆ ತಂದೆಯಿಂದ ಬಂದಿರೋ ಬಳುವಳಿ. ತಂದೆ ತುಂಬಾ ಮಾತಾಡ್ತಿದ್ರಾ? ತಂದೆ ಏನಾದ್ರು? ಅಪ್ಪ ನಾನು ಮೋದಿ ಜೆರಾಕ್ಸ್. ಓಹೋ ಹಂಗೆ ಕತೆ. ಓಕೆ ಮೇಡಮ್, ಈ ಭಾಳ ಮುಖ್ಯವಾಗಿ ಮೇಡಮ್, ಈ ಮಹಿಳೆಯರು, ಅದನ್ನು ಮೊದಲೇ ಹೇಳಿದೆ ನಾನು, ಮಹಿಳೆಯರು ಈ ಕೆಲವೊಂದು ಸಾರಿ ಸಂಪ್ರದಾಯವಾದಂಥ ಕೆಲವು ಕೌಟುಂಬಿಕ ಹಾದಿಗೆ ಉಕ್ಕೊಂಡ್ಬಿಟ್ಟಿರ್ತೀವಿ ನಾವು. ಹಂಗಾಗಿ ನಾನು ಮೊದಲು ಹೇಳ್ದಂಗೆ ಕುಟುಂಬದ ಸಹಕಾರ ಇಲ್ಲದೆ ಹೋದರೆ ಇಂಥ ಫೀಲ್ಡ್ ಬರೋಕ್ಕಾಗಲ್ಲ. ಅದರಲ್ಲೂ ವಿಶೇಷ ಮಹಿಳೆಯರು, ನಾನು ಮೊದಲು ಹೇಳ್ದಂಗೆ ಕರ್ನಾಟಕದಲ್ಲೇ ಜಾದು, ಅದರಲ್ಲೂ ಈ ಮಾತನಾಡುವ ಗೊಂಬೆ ಪ್ರಕಾರದಲ್ಲಿ ತುಂಬ ಕಡಿಮೆ. ನಮಗೆ ಹುಡುಕೊಂಡ್ರೆ 2-3 ಜನ ಸಿಗ್ಬೋದು ಅಷ್ಟೇ ಪುರುಷ. ಹೌದು. ಈ ಸುಮಾ ಮೇಡಮ್ಗೆ ಇದನ್ನು ತೆಗೆದುಕೊಂಡಾಗ ಈ ಸಹಕಾರ ಹೆಂಗಿತ್ತು ಅಂತ, ಮನೆಯವ್ರ ಸಹಕಾರ ಹೆಂಗಿತ್ತು ಅಂತ? ಸಹಕಾರ ಸಂಪೂರ್ಣ ಇತ್ತು ಸರ್. ಆದರೆ ಒಂದು ಅಳುಕು ಅನ್ನೋದು ಅವ್ರಗಳಲ್ಲೂ ಇತ್ತು. ಆದರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಮೊದಲನೇ ಕಾರ್ಯಕ್ರಮದಲ್ಲಿ ಇನ್ನರ್ ವೀಲ್ ಅವ್ರನ್ನ ನಾನು ಮರೆಯೋ ಹಾಗಿಲ್ಲ. ನನ್ನ ಮಕ್ಕಳ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹೋಗಿದ್ದಾಗ ಅವರನ್ನು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ಈ ರೀತಿ ಒಂದು ಕಲೆಯಲ್ಲಿ ಇದ್ದೀನಿ, ದಯವಿಟ್ಟು ನನಗೊಂದು ವೇದಿಕೆ ಕೊಡಿ ಅಂತ. ಅವರು ಕೊಟ್ಟ ಮೊದಲ ವೇದಿಕೆಯಲ್ಲಿ ಕೊಟ್ಟ 15 ನಿಮಿಷ ನನ್ನ ಜೀವನದ ತಿರುವನ್ನೇ ಬದಲಾಯಿಸ್ಬಿಡ್ತು ಸರ್. ಆ 15 ನಿಮಿಷದ ನಂತರ ಆ ಚಪ್ಪಾಳೆ ಸದ್ದು ಇನ್ನೂ ನನ್ನ ಕಿವಿಯಲ್ಲೇ ಇದೆ. ಆ ಸಂಸ್ಥೆಯವರು ಬಂದು ನನ್ನನ್ನು ಹಗ್ ಮಾಡಿಕೊಂಡು ಅವರು ಕೊಟ್ಟ ಒಂದು ಸಂತೋಷದ ಪ್ರತಿಕ್ರಿಯೆ ಇದೆಯಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ನನಗೆ ಹಿಂದೆ ತಿರುಗಿ ನೋಡೋ ಹಾಗೆ ಮಾಡಲೇ ಇಲ್ಲ. ಅದಕ್ಕೆ ಆ ಒಂದು ಗೆಲುವು ಇದೆಯಲ್ಲ, ಅದು ನನ್ನ ಕುಟುಂಬದ ಸಹಕಾರಕ್ಕೆ ಮತ್ತಷ್ಟು ಸ್ಫೂರ್ತಿ ಆಯಿತು. ನನ್ನ ಹೆಂಡತಿ ಏನು ಸುಮ್ಮನೆ ಬಾಯಿ ಮಾತಾಡ್ತಾಳೆ ಅಲ್ಲ, ಮಾತಾಡೋದ್ರ ಕಡೆ ಅವಳಲ್ಲಿ ಒಂದು ಛಲ ಇದೆ, ಅವಳೊಂದು ಗೆಲ್ತಾಳೆ. ಆ ಕಾನ್ಫಿಡೆನ್ಸ್ ಅನ್ನೋದು, ಆ ಒಂದು ಧೈರ್ಯ ಅನ್ನೋದು ಅವರಿಗೆ ನನ್ನ ಮೊದಲ ಸ್ಟೇಜ್ ನೋಡಾದ್ಮೇಲೆ ಸಿಕ್ತು. ಹಾಗಾಗಿ ಕೊಡೋ ಸಹಕಾರನ ಇನ್ನೂ ಸಂತೋಷವಾಗಿ ಮನಸ್ಫೂರ್ತಿ ಕೊಡೋ ಹಾಗೆ ಆಯಿತು.
ಬಹುಶಃ ಮೊದಲ ಅನುಭವ, ಈ ಮೊದಲು ಅವಕಾಶ ಕೊಟ್ಟವ್ರನ್ನೇ ಮೇಡಮ್ ಯಾವತ್ತೂ ನಾವು ಮರಿಬಾರ್ದಂತೆ. ಅದೊಂದು ಪರಂಪರೆ. ಬಹುಶಃ ಅದನ್ನು ನೀವು ಸ್ಮರಿಸ್ಕೊಳ್ತೀರಿ ಅಂದರೆ ನಿಮ್ಮ ಅದು ದೊಡ್ಡ ಗುಣ ಅಂತ ಅನ್ಸುತ್ತೆ ಮೇಡಮ್ ನನಗೆ. ಓಕೆ ಮೇಡಮ್, ಮುಖ್ಯವಾಗಿ ಮೇಡಮ್ ಈ ಎರಡೂ ಕಲೆಗೆ ಗುರುಗಳು ಬೇಕಾಗುತ್ತೆ, ಮಾರ್ಗದರ್ಶಕರು ಬೇಕಾಗುತ್ತೆ. ಇದು ಯಾವುದೇ ಜಾದು ಅಲ್ಲ. ಇದು ಜಾದು ಅಂದರೆ ಇದನ್ನು ಪ್ರಾಕ್ಟಿಕಲಾಗಿ ಕಲಿಬೇಕು ಮೇಡಮ್. ಮತ್ತು ಬದ್ಧತೆ ಇಲ್ಲದ್ರೆ ಆಗೋದಿಲ್ಲ. ಇದು ಗುರುವಿಗೆ ಶರಣಾಗದಿದ್ರೆ ಖಂಡಿತ ಈ ವಿದ್ಯೆಯನ್ನು ಕಲಿಯೋಕ್ಕಾಗಲ್ಲ. ಹಂಗಾಗಿ ಮೇಡಮ್ ನಿಮಗೆ ಪುಣ್ಯಾತ್ಮರು ಯಾರು ಕಲಿಸ್ಕೊಟ್ರು ನನಗೆ ಗೊತ್ತಿಲ್ಲ. ನನಗೆ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅನ್ಸುತ್ತೆ. ನಿಮಗೆ ಈ ಕಲೆಗೆ ಬರೋದಕ್ಕೆ ಮೇಡಮ್ ಇದುವರೆಗೆ ಇವತ್ತು ನೀವು ಕೂತು ಮಾತಾಡೋದಕ್ಕೆ ಕಾರಣರಾದಂಥ ಗುರುಗಳು, ಮಾರ್ಗದರ್ಶಕರು ಯಾರು? ಖಂಡಿತ ನೀವು ಏನ ಗುರು ಅನ್ನೋ ಪದ ಹೇಳ್ತಾ ಇದ್ದೀರಾ, ನನ್ನ ಜೀವನದಲ್ಲಿ ಅವರು ದೇವರ ಸ್ಥಾನ ಸರ್. ಯಾಕಂದರೆ ಯಾವುದೇ ಗುರುಗಳಾಗಲಿ, ಇವತ್ತು ನನ್ನ ಗುರುಗಳು ಮೊದಲನೇದಾಗಿ ಜಾದೂಗರ್ ಗುರುಸ್ವಾಮಿ ಅಂತ ಸೋಮೇಶ್ವರಪುರದಲ್ಲಿದ್ದಾರೆ, ಮೈಸೂರಿನ ಹತ್ತಿರದ ಊರವರು. ನನ್ನ ಪಾಲಿಗೆ ದೇವರ ಲೆಕ್ಕದಲ್ಲೇ. ಯಾಕಂದರೆ ಇವತ್ತು ಆ ಗುರು ಕೊಟ್ಟ ವಿದ್ಯೆಯಲ್ಲಿ ನಾನು ಎಷ್ಟು ಮುಂದೆ ನಾಗಾಲೋಟವಾಗಿ ಓಡ್ತಾ ಇದ್ದೀನಿ ಅಂದರೆ ಅದು ಒಂದು ಕಡೆ ಹೆಮ್ಮೆಯಿಂದ ಹೇಳ್ತೀನಿ, ಇನ್ನೊಂದು ಕಡೆ ನೋವಿಂದನೂ ಹೇಳ್ತೀನಿ. ನನ್ನ ಗುರುವನ್ನು ಹಿಮ್ಮೆಟ್ಟಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ಅವರಿಗೆ ಸಿಗದ ಅವಕಾಶಗಳು, ಅವರಿಗೆ ಸಿಗದೇ ಇರುವಂಥ ಪ್ರಶಸ್ತಿಗಳು, ಅದೆಲ್ಲವನ್ನು ಕೂಡ ನಾನು ಪಡ್ಕೊಳ್ತಾ ಇದ್ದೀನಿ. ನಾನು ಪ್ರತಿಯೊಂದು ಪಡ್ಕೊಂಡಾಗಲೂ ನಾನು ಅವರಿಗೆ ಹೇಳಿ ಆ ಸಂತೋಷನ ಹಂಚ್ಕೊಳ್ತೀನಿ. ಆದರೆ ಆ ಗುರುವಿನ ದೊಡ್ಡ ಮನಸ್ಸು ಹೇಗಿದೆ ಅಂದರೆ ಆ ಗುರುವಿಗೆ ತಕ್ಕಂಥ ಮನಸ್ಸು ಸರ್. ಯಾಕಂದರೆ ಪ್ರತಿ ಸಂದರ್ಭದಲ್ಲೂ ಅವರು ನನಗೆ ಸಂತೋಷದಿಂದ ಹಾರೈಸ್ತಾರೆ, ಸಂತೋಷದಿಂದ ಆಶೀರ್ವಾದ ಮಾಡ್ತಾರೆ. ಯಾವತ್ತೂ ಅವ್ರ ಮನಸ್ಸಿನಲ್ಲಿ ಯಾವುದೇ ಬೇರೆ ಭಿನ್ನಾಭಿಪ್ರಾಯನೇ ಬಂದಿಲ್ಲ. ಹಾಗಾಗಿ ನನ್ನ ಜೀವನದಲ್ಲಿ ಒಬ್ಬ ಆರ್ಡಿನರಿ ಮಹಿಳೆ ಆಗಿದ್ದವಳು ಇವತ್ತು ಒಂದು ಕರ್ನಾಟಕದಲ್ಲಿ ಗುರುತಿಸ್ಕೊಳ್ಳೋ ಅಂತ ಒಂದು ಸಣ್ಣ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾ ಇದ್ದೀನಿ ಅಂದರೆ ಆ ಗುರು. ಬಹುಶಃ ಮೇಡಮ್ ಒಬ್ಬ ಗುರುವಿಗೆ ಆತನ ವಿದ್ಯಾರ್ಥಿ ಅಥವಾ ಶಿಷ್ಯ ಅವನನ್ನು ಮೀರಿ ಬೆಳೆದ್ರೆ ಅದು ಸಾರ್ಥಕತೆ ಅಂತ ಅವ್ರು ಭಾವಿಸ್ತಾರೆ ಅಂತ ನಾನು ಕೇಳಿದ್ದೀನಿ ಮೇಡಮ್. ಅದು ತುಂಬ ಗೌರವಪೂರ್ವಕವಾದಂಥ ಮಾತು. ಈಗ ಮೇಡಮ್ ಇಷ್ಟೆಲ್ಲ ತಾವೇ ಹೇಳಿದ್ರಿ, ಸಾವಿರಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ, ಕರ್ನಾಟಕದಿಂದ ದೂರದ ಬೀದರ್ವರೆಗೆ ನಿರಂತರವಾಗಿ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಸೊ ಇದು ನೋಡಿದಾಗ, ಈ ಸಂತೋಷ ನೋಡಿದಾಗ ಗುರುಗಳ ರಿಯಾಕ್ಷನ್ ಹೇಗಿದೆ ಅಂತ ಈ ಸಂದರ್ಭಕ್ಕೆ? ಸರ್ ನಾನು ಹೇಳಿದ್ನಲ್ಲ, ಆ ವಿಷಯದಲ್ಲಿ ಅವರ ಮನೋವೈಶಾಲ್ಯತೆ ನೋಡಿದಾಗ ನನಗನ್ಸುತ್ತೆ ನಾನು ಕೂಡ ಮನಸ್ಸಿನಿಂದ ಅಷ್ಟು ದೊಡ್ಡವಳಿಲ್ಲ. ಅವರು ಅಷ್ಟು ನಿಸ್ವಾರ್ಥದಿಂದ ಸಂತೋಷವಾಗಿ ನೀವು ಮಾಡಿ, ನೀವು ಚೆನ್ನಾಗಿರಬೇಕು, ಆ ಆಶೀರ್ವಾದನೇ ಎಲ್ಲೋ ನನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಸರ್. ಅಷ್ಟೇ ನಾನು ಆ ಗುರುಗಳಿಗೆ ಪ್ರಾಮಾಣಿಕವಾಗಿ ನಾನು ಅಷ್ಟೇ ಕೃತಜ್ಞತೆನ ನಾನು ಜೀವ ಇರೋವರೆಗೆ, ನಾನಷ್ಟೇ ಅಲ್ಲ ಸರ್, ನನ್ನ ಮನೆಯಲ್ಲಿ ನನ್ನ ಮನೆಯವರು, ನನ್ನ ಮಕ್ಕಳು, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅವ್ರ ಬಗ್ಗೆ ಇರೋ ಆ ಒಂದು ಭಾವನೆ ನಮ್ಮ ಜೀವ ಇರೋವರೆಗೂ ಇರುತ್ತೆ. ಅದೇ ನನಗೆ ಬಲ ಕೊಡ್ತಾ ಇದೆ ಕೂಡ. ಖಂಡಿತ ಖಂಡಿತ. ನಿಮ್ಮ ಶೋ ಬಗ್ಗೆ ಮಾತಾಡ್ಬೇಕು ಮೇಡಮ್. ನಾನು ಮಂಡ್ಯದಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮ ನೋಡಿದ್ದೀನಿ. ನಿರಂತರವಾಗಿ 2 ಗಂಟೆಗೂ ಹೆಚ್ಚು ಕಾಲ ನಿರರ್ಗಳವಾಗಿ ನಾನ್ ಸ್ಟಾಪ್ ಪ್ರೋಗ್ರಾಮ್ ಕೊಡ್ತೀರಿ. ಓಕೆನಾ? ನಾನ್ ಸ್ಟಾಪ್ ಪ್ರೋಗ್ರಾಮ್. ಜನ ಎದ್ದೋಗಕ್ಕೆ ಬಿಡೋದಿಲ್ಲ. ಎದ್ದೋಯ್ತಾದ್ರೆ ನೀವು ಕರಿತೀರಿ, ಅವರು ಎದ್ದೋಗಿಲ್ಲ ಬಿಡೋಗಿಲ್ಲ, ನಿಮ್ಮ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಕಾರ್ಯಕ್ರಮದಲ್ಲಿ. ಅಂದರೆ ಆ ಥರ ಮೋಡಿ ಮಾಡುವಂಥ ಒಂದು ಚಮತ್ಕಾರ ಮೇಡಮ್. ವಿಶೇಷವಾಗಿ ಆ ಮಾತಿನ ಮಲ್ಲ ಅನ್ನುವಂಥ ನಿಮ್ಮ ಗೊಂಬೆಯ ಹೆಸರು ರಿಕ್ಕಿ ಕೈ ಮೇಲೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಿ. ರಿಕ್ಕಿ ಅಲ್ವಾ ಮೇಡಮ್? ಈ ರಿಕ್ಕಿಯ ಜೊತೆ ನಿಮ್ಮ ಆ ಸಂವರ್ಧನೆ ಇದೆಯಲ್ಲ ಮೇಡಮ್, ಸಂವಾದ ಅಚ್ಚರಿ ಅನಿಸುತ್ತೆ. ಅದು ತುಂಬ ಕಷ್ಟ. ಈ ಸವಾಲನ್ನು ಮೇಡಮ್ 2 ಗಂಟೆಗಳ ಕಾಲ ನಾನ್ ಸ್ಟಾಪ್ ಆ ಸಂವಾದ ಇದೆಯಲ್ಲ, ಹೇಗೆ ಹಿಡಿದುಕೊಳ್ಳೋಕೆ ಸಾಧ್ಯ ಆಗುತ್ತೆ ನಿಮಗೆ ಅಂತ? ಸರ್, ಆದರೆ ಇಲ್ಲಿ ನಿಮ್ಗೆ ಮತ್ತೊಂದು ಕ್ಲಾರಿಟಿ ಕೊಡ್ತೀನಿ. ನಾನು ಮಾತನಾಡೋ ಗೊಂಬೆನ ಮಾತಾಡ್ಸೋದು 3/4 ಗಂಟೆಯಿಂದ 1 ಗಂಟೆ. ಅದ್ರ ಜೊತೆ ನಾನು ಮ್ಯಾಜಿಕ್ಕು ಮಾಡೋದ್ರಿಂದ ನಾನು ಸ್ಟೇಜ್ ಹತ್ತಿದ್ರೆ ಎಲ್ಲೂ ಕೂಡ ನೋಡುವಂಥ ವೀಕ್ಷಕರಿಗೆ ಆ ಟೈಮ್ ಅನ್ನೋದು ಗ್ಯಾಪ್ ಕೊಡಲ್ಲ. ಎಲ್ಲೂ ಕೂಡ ಡಿಸ್ಟೆನ್ಸ್ ಇಲ್ಲದೆ ಇರೋ ಹಾಗೆ 2 hours ನಾನ್ ಸ್ಟಾಪ್ ಕಾರ್ಯಕ್ರಮ ಮಾಡಿ ಎಲ್ಲೂ ಸೋಲನ್ನು ಕಾಣದೆ ಮುಂದೆ ನಡೀತಾ ಇದ್ದೀನಿ. ಬಹುಶಃ ಕಾರ್ಯಕ್ರಮ ನೋಡೋರು ಅವ್ರಗಳ ಆಶೀರ್ವಾದನೂ ಸೇರಿದೆ ಸರ್. ಅದೇ ಮೇಡಮ್, ಮತ್ತೆ ಕೇಳೋದೇನೆಂದರೆ, ಒಂದು ಕಡೆ ಗೊಂಬೆ ಇರುತ್ತೆ, ಪ್ರಶ್ನೆ ನೀವು ಹಾಕೋಬೇಕು, ಉತ್ತರನೂ ನೀವು ಕೊಡಬೇಕು. ಎಂಥ ಕಠಿಣ ಸಂದರ್ಭ ಅಂತಂದರೆ ನಾವು ಎಂಜಾಯ್ ಮಾಡ್ತಿದ್ದೀವಿ, ಆಡಿಯನ್ಸಾಗಿ ಎಂಜಾಯ್ ಮಾಡ್ತಿರ್ತೀವಿ ಮೇಡಮ್. ಅದರ ತಾಲೀಮು, ಅದರ ತ್ರಾಸ ನಿಮಗೆ ಮಾತ್ರ ಗೊತ್ತಿರ್ತದೆ. ಇಲ್ಲ ಸರ್, ಅಲ್ಲಿ ಅವನು ಮಾತಾಡ್ತಾ ಇರ್ತಾನೆ, ನಾನು ನಂದು ಮಾತಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ನಂಗೇನು ಅದರದ್ದು ಏನೂ ಇಲ್ಲ ಸರ್, ಗೊತ್ತಾಗಲ್ಲ ಸರ್, ಕಷ್ಟ ಏನಿಲ್ಲ. ಅವನ ಪಾಠ ಅವನ ಕೆಲಸ ಅವ್ನು ಮಾಡ್ತಾನೆ ಅಲ್ಲ, ಹಾಗಾಗಿ. ಅಲ್ಲ, ನಮಗೆ ತಿಳಿದ ಪ್ರಕಾರ ನೀವೇ 2 ದನಿ ಕೊಡಬೇಕು. ಅದು ಬೇರೆ
ಇದು ಎಕ್ಸ್ಕ್ಲೂಸಿವ್ ಇದ್ದಿದ್ದು. ಓಕೆ, ಅದು ಪಾಸ್ ಮಾಡೋಣ. ಅಲ್ಲ, ಯಾಕಂದ್ರೆ ಆ ಕಲೆ ಇರೋ ಅದ್ರ ಗುಟ್ಟೆ ಇರೋದಲ್ಲಿ. ಓಕೆ ಓಕೆ, ಕಲೆ ಅನ್ನೋದು ಈಸಿ ಅಲ್ಲ. ಪಾಸ್ ಮಾಡೋಣ ಮೇಡಮ್ ಅದನ್ನ. ಯಾಕಂದ್ರೆ ಏನ್ ಗೊತ್ತಾ ಸರ್, ಎಷ್ಟೋ ಜನಕ್ಕೆ ಅದಿನ್ನೂ ಅವ್ರ ಆ ಎಂಜಾಯ್ಮೆಂಟ್ ಅಲ್ಲೇ ಇರ್ತಾರೆ, ಅದನ್ನ ಬಿಟ್ಕೊಡ್ಬಾರ್ದು. ಬೇಡ ಸರ್, ಯಾಕಂದ್ರೆ ಆ ಕಲಾವಿದೆ ಆಗಿ ಕಲೆದೇನಿದೆ ಅದು ಉಳಿಸ್ಕೊಳ್ಳೋಣ. ವಿಶೇಷ ಮೇಡಮ್, ಪ್ರತಿ ಶೋನಲ್ಲಿ ಸುಮಾ ರಾಜ್ಕುಮಾರ್ ಶೋಗಳನ್ನು ನೋಡಿದಾಗ ಒಂದು ಸಂದೇಶ ಇರುತ್ತೆ ಮೇಡಮ್, ಒಂದು ಮೆಸೇಜ್ ಇರುತ್ತೆ. ಇದು ಬಹುಶಃ ಎಲ್ಲ ಕಾರ್ಯಕ್ರಮಗಳ ಉದ್ದೇಶನೇ ಅದಾಗಬೇಕು. ಸುಮ್ಮನೆ ಏನೋ ಬಂದು ಏನೋ ಮಾಡಿ ಜನರನ್ನ ಒಂದಷ್ಟು ಮನರಂಜನೆ ಮಾಡಿ ಹೋಗೋದಲ್ಲ. ಅವ್ರು ಹೋದಾಗ, ಮನೆಗೆ ಹೋದಾಗ ಏನೋ ಒಂದು ಮೆಮೊರಿ ಇರಬೇಕು. ಈ ನಾನು ಈ ಪ್ರೋಗ್ರಾಮ್ ನೋಡಿದೆ, ಒಂದು ಸಣ್ಣ ಮೆಸೇಜ್ ಮೇಡಮ್, ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಸಣ್ಣ ಮೆಸೇಜ್ ಇರಬೇಕು. ನಿಮ್ಮ ಎಲ್ಲ ಶೋಗಳಲ್ಲೂ ಆ ಥರದೊಂದು ಮೆಸೇಜನ್ನು ನಾನು ಗಮನಿಸಿದ್ದೇನೆ. ಸೊ ಈ ಥರದೊಂದು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹೇಗೆ ಜಾಗೃತಿ ವಹಿಸ್ತೀರಿ? ಹೆಂಗೆ ಸಬ್ಜೆಕ್ಟ್ ಸಿಗುತ್ತೆ ನಿಮಗೆ? ಹೇಗೆ ಜಾಗೃತಿ ವಹಿಸ್ತೀನಿ ಅಂದರೆ, ನಾನು ಬರೀ ಕಲಾವಿದೆ ಅಲ್ಲ ಸರ್. ಯಾಕಂದರೆ ನಾನು ಕಲಾವಿದೆ ಜೊತೆ 2 ಮಕ್ಕಳ ತಾಯಿ. ಹಾಗಾಗಿ ಆ ತಾಯಿತನ ಅನ್ನೋದು ನನ್ನಲ್ಲಿ ಯಾವತ್ತೂ ಜಾಗೃತಿ ಆಗಿರುತ್ತೆ. ನನ್ಗನ್ಸೋದು, ನಾನು ಏನಾದ್ರು ತಪ್ಪು ಮಾತಾಡಿ, ಈಗ ನನ್ನ ಮಕ್ಕಳು ಹೇಗೆ ಹಾಗೆ ಎಲ್ಲರೂ. ಹಾಗಾಗಿ ನಾನು ಕಲಾವಿದೆಯೊಟ್ಟಿಗೆ ನಾನೊಬ್ಳು ಮಹಿಳೆಯಾಗಿ ಎಲ್ಲೋ ಒಂದು ಕಡೆ ನಾನು ಒಂದು ವಯಸ್ಸಿನಲ್ಲಿ ಕೂಡ ಆ ಒಂದು ಪ್ರೌಢಿಮೆ ಇರೋದ್ರಿಂದ ಎಲ್ಲೂ ನಾನು ಯಾರಿಗೂ ಮಿಸ್ಗೈಡ್ ಆಗದೆ ಇರೋ ಹಾಗೆ, ಯಾರಿಗೂ ಯಾವುದೇ ರೀತಿಯಲ್ಲೂ ಏನು ಒಂದು ಋಣಾತ್ಮಕ ಚಿಂತನೆಗಳು ಬರದೇ ಇರೋ ಹಾಗೆ, ಅವನು ಮಾಡೋ ತರಲೆಯಲ್ಲಿ ಕೂಡ ಹಾಸ್ಯ ಕೊಟ್ಟು, ಆ ತರಲೆಯಲ್ಲಿ ಕೂಡ ನಾನು ಅಡ್ಡ ಬಂದು ಅಲ್ಲಿ ಒಂದು ನೀತಿ ಕೊಡೋ ಅಂಥದ್ದು ನಾನು ಯಾಕೆ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ನೋಡೋರಿಗೆ ಬರೀ ಏನು ಹಾಸ್ಯನೇ ಇದೆ ಅನ್ಸಲ್ಲ. ಹಾಸ್ಯ ಜೊತೆ ಒಂದು ನೀತಿ ಇರುವಾಗ ತುಂಬ ಜನ ಸರ್, ವಯಸ್ಸಾದ ಮುದುಕರಿಂದ ಹಿಡಿದು ನನ್ನ ಕಾರ್ಯಕ್ರಮದಲ್ಲಿ ಮಕ್ಕಳವರೆಗೆ ಸಂತೋಷ ಪಡ್ತಾರೆ, ಮನಸ್ಸಿಂದ ಚಪ್ಪಾಳೆ ತಡ್ತಾರೆ. ಅದಕ್ಕೆ ಮುಖ್ಯ ಕಾರಣನೇ ನಾನು ತೊಗೊಂಡೋಗೋ ಸಬ್ಜೆಕ್ಟ್. ಓಕೆ 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 ಭಾಳ ಮುಖ್ಯವಾಗಿ ಮೇಡಮ್, ನಾನು ಹೇಳಿದೆ, ಒಂದು ಸಂಸ್ಕಾರ, ಒಂದು ಕಲೆ ಅಂತ ಬಂದಾಗ ಅದನ್ನು ಇಡೀ ಕುಟುಂಬದ ಹಾದಿಯಲ್ಲಿ ಸಾಗಿಸುವಂಥದ್ದು ನಡ್ಕೊಂಡು ಬಂದಿದೆ. ನಾನು ಹೇಳಿದೆ, ಏನಂತಂದರೆ ಡಾಕ್ಟರ್ ಆದರೆ ಅವ್ನ ಮಗನ ಡಾಕ್ಟರ್ ಮಾಡ್ತಾರೆ, ಇಂಜಿನಿಯರ್ ಆದರೆ ಅವ್ನ ಇಂಜಿನಿಯರ್ ಮಾಡ್ತಾರೆ, ಇದು ನಡ್ಕೊಂಡು ಬಂದುಬಿಟ್ಟಿದೆ. ಸುಮಾ ರಾಜ್ಕುಮಾರ್ ಅವರಿಗೆ ಈ ಕಲೆಯನ್ನು ನಿಮ್ಮ ಕುಟುಂಬದ ಮಕ್ಕಳಿಗೆ ಕಲಿಸುವ ಉದ್ದೇಶ ಏನಾದರೂ ಇದೆಯಾ? ಒಂದು ಹೇಳ್ಬೇಕಂದ್ರೆ, ನನ್ನ ಮನಸ್ಸು ಏನಂದರೆ, ಮಕ್ಕಳಿಗೆ ಈ ವಯಸ್ಸಿನಲ್ಲಿ ಆ ಆಸೆ ಕೊಡೋದು ಬೇಡ ಅಂತ. ಯಾಕಂದರೆ ಈ ವಿದ್ಯೆ ಅನ್ನೋದು ಸರ್, 100 ಜನದಲ್ಲಿ ಒಬ್ಬರು ನಾವು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಅದನ್ನು ನಾವು ಪಡ್ಕೋತೀವಿ ಅನ್ನೋರು. ಆದರೆ ಆ ವಿದ್ಯೆನ ತಗೊಳ್ಳೋ ವಯಸ್ಸಿದೆಯಲ್ಲ, ಆ ವಯಸ್ಸು ಆ ಮಕ್ಕಳಿಗೆ ಅವರ ಲೈಫ್ನಲ್ಲಿ ಒಂದು ಗೋಲ್ಡನ್ ಟೈಮ್ ಹಾಗೆ. ಹಾಗಾಗಿ ಆ ಟೈಮ್ನಲ್ಲಿ ಅವರು ಬೇರೆ ರೀತಿಯ ಈ ಥರ ಆಮಿಷಗಳು, ಯಾಕಂದರೆ ಕಲೆ ಅಥವಾ ಅವ್ರು ಕಲಿಬೇಕು ಅನ್ನೋದಿದ್ರೆ ನಾನೇ ಉದಾಹರಣೆ. ಎಷ್ಟು ವಯಸ್ಸಾದ ಮೇಲೆ ಕೂಡ ನಮ್ಮಲ್ಲಿ ಆಸೆ ಇದ್ದರೆ ನಾವು ಅದನ್ನ ಯಾವ ರೀತಿಲಾದ್ರೂ ಪಡ್ಕೋತೀವಿ. ಆದರೆ ಅದೇ ಈಗ ನನಗೆ ನೀನು ಕೂತ್ಕೊಂಡು ಡಬಲ್ ಡಿಗ್ರಿ ಮಾಡು, ಓದು ಅಂದರೆ ಖಂಡಿತ ಎಲ್ಲೋ ಒಂದು ಕಡೆ ಆಗಲ್ಲ. ಹಾಗಾಗಿ ನನ್ನ ಮನಸ್ಸು ಏನಂದರೆ, ಮಕ್ಕಳು ಓದೋ ವಯಸ್ಸಿನಲ್ಲಿ ಓದ್ಬಿಡ್ಲಿ, ಅವರು ಸಂಪೂರ್ಣ ಓದಿಗೆ ಗಮನ ಕೊಡಲಿ. ಆ ನಂತರ ಅವ್ರು ಬರ್ತೀವಿ ಅಂದರೆ ಆ ಮನಸ್ಸಿನೊಳಗೊಂದು ಆ ಆಸೆ ಇದ್ದು ಆ ಕಲೆ ಅನ್ನೋದಿದೆ ಅಂದರೆ ತಾನಾಗೆ ದಾರಿ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ನನ್ನ ಮಕ್ಕಳಿಗೂ ನಾನು ಆ ಬಗ್ಗೆ ಫೋರ್ಸ್ ಮಾಡಿಲ್ಲ. ತುಂಬ ಕಾರ್ಯಕ್ರಮದಲ್ಲಿ ತುಂಬ ಮಕ್ಕಳು, ತುಂಬ ಪೇರೆಂಟ್ಸ್ ನನ್ನ ಕೇಳಿದವ್ರಿಗೆ ನಾನು ಪ್ರಾಮಾಣಿಕವಾಗಿ ಇದೇ ಉತ್ತರ ಕೊಡ್ತೀನಿ. ನಾನು ಒಬ್ಬ ತಾಯಿಯಾಗಿ ನನ್ನ ಮಕ್ಕಳ ಮೇಲೆ ಏನು ನನಗೆ ಒಂದು ಜವಾಬ್ದಾರಿ ಇದೆಯೋ ಅಥವಾ ಏನು ಒಂದು ಒಳ್ಳೇದಾಗಲಿ ಅನ್ನೋ ಆಸೆ ಇದೆಯೋ, ಅದೇ ಆಸೆ ನಿಮ್ಗಳ ಮಕ್ಕಳ ಮೇಲೂ ಇದೆ. ಹಾಗಾಗಿ ದಯವಿಟ್ಟು ನೀವು ಈ ಆಸೆಗಳನ್ನ ಅವ್ರಿಗಿಲ್ಲೇ ನಿಲ್ಲಿಸ್ಬಿಡಿ. ನೀವು ಓದಿ ಡಿಗ್ರಿ ಆಗಿ ಆ ಕಾಲದಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ನಾನೇ ಆ ಮಕ್ಕಳಿಗೆ ಬೂಸ್ಟಪ್ ಮಾಡಿ ಕಳಿಸ್ತೀನಿ ಸರ್. ಮೇಡಮ್, ಮುಖ್ಯವಾಗಿ ಮೇಡಮ್, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದು ಜೀವನ ಅಂತ ಇರುತ್ತೆ ಮೇಡಮ್. ಜೀವನ ಕಟ್ಕೊಳ್ಳೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಸುಮಾರು ಅವ್ರು ಈ ಒಟ್ಟಾರೆ ಜರ್ನಿಯಲ್ಲಿ ಈ ಕಲೆ ನಿಮಗೆ ತೃಪ್ತಿ ಕೊಟ್ಟಿದೆ ಅಂತ ಅನ್ಸುತ್ತೆ ಮೇಡಮ್, ಪ್ರಾಮಾಣಿಕವಾಗಿ? ಸರ್, ಈ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟಶಾಲಿ. ಯಾವಾಗ ನೀವು ನನಗೆ ಒಂದು 25% ಸಾಕು ಅನ್ನೋ ಆಸೆ ನಮ್ಮಲ್ಲಿರುವಾಗ ನಮಗೆ 100 ಸಿಕ್ಕಿದಾಗ ಏನಾಗುತ್ತೆ ಹೇಳಿ? ಆ ಆಸೆಯಲ್ಲಿ ಸಿಗೋ ಸಂತೋಷ, ತೃಪ್ತಿ ಎಲ್ಲ 4 ಪಟ್ಟು ಹೆಚ್ಚಿರುತ್ತೆ. ಹಾಗಾಗಿ ನಾನು ಹೆಜ್ಜೆ ಇಟ್ಟ ಮೊದಲ ದಿನ, 9 ವರ್ಷ ಮುಗಿದು ಶತಮಾನದ ಹೊಸಲಿಗೆ ನಾನು ಹೆಜ್ಜೆ ಇಡ್ತಾ ಇದ್ದೀನಿ. ಅಂದಿನಿಂದ ಇವತ್ತಿನವರೆಗೂ ನಾನು ಏನು ನಿರೀಕ್ಷೆ ಮಾಡ್ತೀನಿ ಅಥವಾ ನಾನು ಏನು ಅವಕಾಶಗಳಿಗೆ ಆಸೆ ಪಡ್ತೀನಿ, ತುಂಬ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಆಸೆ ಪಡೋದಕ್ಕಿಂತ ಹೆಚ್ಚು ಆ ದೇವ್ರು ನನಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾನು ಸಂತೋಷ ಅಲ್ಲ, ಅತಿ ಸಂತೋಷದಿಂದ ಇದ್ದೀನಿ. ಅಷ್ಟೇ ಅಲ್ಲ, ಈ ಒಂದು ಕಲೆ ನನಗೆ ನೀವು ಹೇಳಿದ ಹಾಗೆ ಬರೀ ಸಂತೋಷ ಒಂದೇ ಕೊಟ್ಟಿಲ್ಲ ಸರ್, ಸಂತೋಷದ ಜೊತೆ ತೃಪ್ತಿ ಕೊಟ್ಟಿದೆ. ತೃಪ್ತಿಯ ಜೊತೆ ನನ್ನ ಆರ್ಥಿಕ ಸ್ಥಿತಿಯನ್ನು ತುಂಬ ಬಲ ಮಾಡಿದೆ. ನನ್ನ ಇಡೀ ಜೀವನನ ಹಿಡಿದು ನಿಲ್ಲಿಸಿದೆ. ಜೊತೆಗೆ ಎಲ್ಲರ ಪ್ರೀತಿ ಕೊಟ್ಟಿದೆ. ಅದು ಯಾವುದು ಬೆಲೆ ಕಟ್ಟಕ್ಕಾಗದೆ ಇರೋ ಅಂಥ ಪ್ರೀತಿ. ಖಂಡಿತ ಆ ಪ್ರೀತಿಯನ್ನು ಪದ ಬಳಸಿದ್ರಿ ಮೇಡಮ್.
ಅದಕ್ಕೆ ಪೂರಕವಾಗಿ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ನೀವು ಉಡುಪಿಯ ಹಿರಿಯ ಯಕ್ಷಗಾನ ಕಲಾವಿದರಾದಂಥ ಗೋಪಾಲಕೃಷ್ಣ ಭಟ್ರು ಅಲ್ಲಿ ನೀವು ಶೋ ಕೊಟ್ಟಾಗ ನಿಮ್ಮದು ಏಕಾಂಗಿ ಹೋರಾಟ ಅಂತೇಳಿ ಪ್ರಶಂಸೆ ಮಾಡ್ತಾರೆ. ಇದು ಮಾಹಿತಿ ಕೇಳಿದೆ. ಇದು ಬಹುಶಃ ನನ್ನ ಪ್ರಶ್ನೆ ಇರೋದು ಸಹಬಾಸ್ಗಿರಿ ಕೊಡ್ತಾರೆ, ಆದರೆ ಏಕಾಂಗಿ ಹೋರಾಟ ಅಂತ ಯಾಕೆ ಹೇಳಿದ್ರು ಅಂತ. ಯಾಕೆ ಅಂದರೆ ಸರ್, ನೀವು ಕೇಳ್ತಾ ಇದ್ದೀರಲ್ಲ, ಈ ಪದವನ್ನು ನಾನು ನನ್ನ ಜೀವಮಾನ ಪೂರ್ತಿ ಮರೆಯಲ್ಲ. ಕೆಲವರು ಹೇಳ್ತಾರೆ ಅಲ್ಲ, ಸವಿ ನೆನಪುಗಳನ್ನ ನಾವು ಉಪ್ಪಿನಕಾಯಿನ ಥರ ಶೇಖರಣೆ ಮಾಡಿಕೊಂಡು ವರ್ಷ ಪೂರ್ತಿ ಬಳಸುತ್ತಾ ಇರೋ ಹಾಗೆ, ಅದೇ ಬೇಡ ಅನ್ನೋದನ್ನೆಲ್ಲ ಚಟ್ನಿ ಥರ ಬೇಗ ಬೇಗ ಅವತ್ತೇ ಮುಗಿಸಿ ಅಲ್ಲೇ ಮಿಕ್ಸಿನೂ ತೊಳೆದಿಟ್ಬಿಡ್ಬೇಕನ್ನಂಗೆ. ಆದರೆ ಅವ್ರು ಹೇಳಿದ ಆ ಮಾತಿದೆಯಲ್ಲ ಸರ್, ನಂಗೆ ಇವತ್ತಿಗೂ ನೆನಪಿಸ್ಕೊಂಡ್ರೆ ನನಗೆ ಇನ್ನೂ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚುತ್ತೆ. ಲಕ್ಷ ದೀಪೋತ್ಸವದಲ್ಲಿ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್, ಅಂತ ಒಂದು ಮಹಾನ್ ಕ್ಷೇತ್ರದಲ್ಲಿ, ಅಂತ ಒಂದು ಮಹಾನ್ ವೇದಿಕೆಗಳಲ್ಲಿ ನಾನು 2 ಸಲ ಮಾಡಿದ್ದೀನಿ ಕಾರ್ಯಕ್ರಮ. ನನ್ನ ಕಾರ್ಯಕ್ರಮದ ನಂತರ ಯಕ್ಷಗಾನ ಕಲಾವಿದರದ್ದು ಇತ್ತು. ಅಲ್ಲಿ ಏನಾಗುತ್ತೆ, ಯಕ್ಷಗಾನ ಕಲೆಯಲ್ಲಿ ಅಂದರೆ ಕಲಾವಿದರ ಒಂದು ದೊಡ್ಡ ತಂಡ ಇರುತ್ತೆ. 12 ಜನ 13 ಜನ 2 ಗಂಟೆಗಳಿಂದ ಅವರು ಮೇಕಪ್ ಮಾಡಿಕೊಂಡು ಕಾಯ್ತಾ ಇರ್ತಾರೆ. ಅಲ್ಲಿ ಆ ತಂಡದ ಹಿರಿಯರು ನನ್ನ ಕಾರ್ಯಕ್ರಮವನ್ನು ಸಂಪೂರ್ಣ ನೋಡಿದ್ರು. ಅವ್ರು ನೋಡಿರೋದ್ರ ಬಗ್ಗೆ ನನಗೆ ಯಾವುದೇ ಸುಳಿವಿರಲಿಲ್ಲ. ನಾನು ಕಾರ್ಯಕ್ರಮ ಮುಗಿಸಿ ಹೊರಗೆ ಬಂದಾಗ ಅವರು ಹೇಳಿದ ಮಾತು, ನಿಂದು ಏಕಾಂಗಿ ಹೋರಾಟ. ನಂಗೆ ಅನ್ನಿಸ್ತು, ಒಬ್ಬ ಮಹಾನ್ ಕಲಾವಿದ್ರು ಬಾಯಲ್ಲಿ ಇಂಥ ಒಂದು ಪದ ಸಿಕ್ಕಿದೆ. ಅದು ಏನು ಸರ್, ಅವರು ಶಹಬಾಸ್ಗಿರಿ ಕೊಟ್ಟು ಹೇಳಿದ್ರು, ನಿಂದು ಏಕಾಂಗಿ ಹೋರಾಟ. ಅವರ ಸ್ಟೈಲಲ್ಲಿ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ. ಅದು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಅದಕ್ಕೆ ಯಾಕೆ ಏಕಾಂಗಿ ಹೋರಾಟ ಅಂದರು ಅಂದರೆ, 2 ಗಂಟೆ ಕಾಲ ಬೇರೆ ಕಲಾವಿದರುಗಳು ಅವರು ಅವರದೇ ಆದ, ಈಗ 13 ಜನ ಅಂದರೆ 13 ಜನಕ್ಕೂ ಆ ಟೈಮ್ ಶೇರ್ ಆಗುತ್ತೆ. ಅಲ್ಲಿ ಕಲಾವಿದರುಗಳು ಅವ್ರವ್ರ ಪಾರ್ಟ್ ಕಡಿಮೆ ಇರುತ್ತೆ. ಇಲ್ಲಿ ನಾನು ಸ್ಟೇಜ್ಗೆ ಅಂತ ಹೋದರೆ ನನಗೆ ಮ್ಯಾಜಿಕ್ನಲ್ಲಿ ಸಹಾಯ ಮಾಡೋದು, ತಂದು ಕೊಡೋದು, ಅಸಿಸ್ಟೆನ್ಸ್ದು ಸಹಾಯ ಬಿಟ್ಟರೆ ಸಂಪೂರ್ಣ ಕಲೆಯ ಪ್ರದರ್ಶಕಿ, ಪರ್ಫಾರ್ಮರ್ ನಾನು ಒಬ್ಬಳೇ ಆಗಿರ್ತೀನಿ. ಆ 2 ಗಂಟೆ ನಾನು 2 ನಿಮಿಷನೂ ರೆಸ್ಟ್ ಮಾಡಲ್ಲ. ಅದು ಅವರ ಬಾಯಿನಲ್ಲಿ ಆ ಪದವನ್ನು ತರಿಸಿ ಬಹುಶಃ ಅದೇ ಮಾಡೋದಕ್ಕೆ ನಾನು ಅದನ್ನು ಯಾಕೆ ಕೋಟ್ ಮಾಡಿದೆ ಅಂತಂದರೆ, ಕೆಲವರು ಆರಿಸುವಂಥ ಮಾತುಗಳು ಇಲ್ಲೊಂದು ಕಡೆ ನಮ್ಮ ಜೀವನ ಪೂರ್ತಿ ಅದು ನೆರಳಾಗಿರುತ್ತೆ. ಖಂಡಿತ ಸರ್, ನಾನು ಮರೆಯೋ ಹಾಗೆ ಇಲ್ಲ ಅದನ್ನು. ಭಾಳ ಮುಖ್ಯವಾಗಿ ಮೇಡಮ್, ಈ ಸಾಧನೆ ಮಾಡುವಾಗ ಕೆಲವೊಮ್ಮೆ ಅವಾರ್ಡ್ಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು ಗೊತ್ತಿಲ್ಲದೆ ಬಂದ್ಬಿಡ್ತವೆ. ನಾನು ಸುಮ್ಮನೆ ನೆಟ್ಟಲ್ಲಿ ನಾನು ಸುಮ್ಮನೆ ಸರ್ಚ್ ಮಾಡ್ತಾ ಹೋದರೆ ನಿಮಗೆ ಎಷ್ಟು ಪ್ರಶಸ್ತಿಗಳು ಬಂದಿದೆ ಲೆಕ್ಕನೇ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ದೊಡ್ಡ ದೊಡ್ಡ ಮಹಾನ್ ಕಲಾವಿದರು ಸನ್ಮಾನ ಮಾಡಿರುವಂಥದ್ದು, ಗೌರವಿಸ್ಕೊಳ್ಳುವಂಥದ್ದು ನೀವು ಎಲ್ಲೂ ಹೇಳೋದಿಲ್ಲ. ಪ್ರಶ್ನೆ ಏನಂದರೆ ಮೇಡಮ್, ಅದು ಸಹಜವಾಗಿ ಬರ್ತವೆ ಕೆಲವೊಮ್ಮೆ. ಈ ಎಲ್ಲ ಪ್ರಶಸ್ತಿಗಳಿದೆಯಲ್ಲ, ಅದು ನಾನು ಕೆಲವು ಹೇಳಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕಲಾ ಪ್ರತಿಭಾ ಸರಸ್ವತಿ ಪ್ರಶಸ್ತಿ, ಮೈಸೂರು ನಕ್ಷತ್ರ ಪ್ರಶಸ್ತಿ, ಕಲಾಶ್ರೀ, ಕನ್ನಡ ರತ್ನ, ಹೀಗೆ ದೊಡ್ಡ ಲಿಸ್ಟ್ ಇದೆ ಮೇಡಮ್. ಭಾಳ ಖುಷಿ ವಿಚಾರ ನಮಗೆ. ಆದರೆ ಈ ಪ್ರಶಸ್ತಿಗಳು ನಿಮಗೆ ವೈಯಕ್ತಿಕವಾಗಿ ನಮ್ಮ ಸಾಧನೆಗೆ ನನಗೆ ತೃಪ್ತಿ ಸಿಕ್ಕಿದೆ ಅನ್ನುವಂಥದ್ದು. ಯಾಕಂದರೆ ಮೇಡಮ್, ಪ್ರತಿಯೊಬ್ಬ ಕಲಾವಿದನ್ನು ಬಯಸ್ತಾನೆ. ಈಗ ಒಬ್ಬ ಕಲಾವಿದ ಚಪ್ಪಾಳೆ ಕೊಟ್ಟರೆ ನಾವು ಎಷ್ಟು ಖುಷಿ ಅಂತ ನೀವು ಹೇಳ್ತಿರೋ ವೇದಿಕೆಯಲ್ಲಿ ಒಂದು ಅವಾರ್ಡ್ ಬರಬೇಕು ಅಂತ ಬಯಸ್ತೀರಿ. ಏನಾದರೂ ಈ ಅವಾರ್ಡ್ಗಳ ವಿಚಾರದಲ್ಲಿ ಒಂದು ಸಣ್ಣ ಕೊರಗು, ನಾನು ಇವತ್ತು ಮಾಡಿರೋ ಸೇವೆಗೆ ಒಂದು ಅವಾರ್ಡ್ ಬರಬೇಕಿತ್ತು, ಆ ಥರದ್ದು ಏನಾದರೂ ಬೇಸರ ಇದೆಯಾ ಮೇಡಮ್ ನಿಮಗೆ? ಬೇಸರ ಖಂಡಿತ ಇಲ್ಲ ಸರ್. ಯಾಕಂದರೆ ಹೇಳ್ದನಲ್ಲ, ಇವತ್ತಿನವರೆಗೂ ನಾನು ಒಂದು ದೊಡ್ಡ ಸೊನ್ನೆ ಆಗಿದ್ದವಳು. ಆ ಸೊನ್ನೆಯನ್ನೇ ನಾನು ಬಂಡವಾಳ ಮಾಡಿಕೊಂಡು ಈಗ ಅದರ ಹಿಂದೆ ಒಂದು ದೊಡ್ಡ ಗೆರೆಯಾಗಿ ನಿಂತು ಅದರ ಮುಂದೆ ಇನ್ನೂ ಹೆಚ್ಚೆಚ್ಚು ಸೊನ್ನೆಗಳನ್ನೇ ಜೋಡಿಸ್ಕೊಂಡೋಗು ನನ್ನ ಮೌಲ್ಯ ಹೆಚ್ಚಿಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ಈ ಎಲ್ಲ ಕಲಾ ರಸಿಕರು ಅಥವಾ ಸಂಘ ಸಂಸ್ಥೆಗಳು ಕೊಟ್ಟಿರುವಂತಹ ಬಿರುದು, ಸನ್ಮಾನ, ಪ್ರಶಸ್ತಿಗಳು. ಹಾಗಂತ ನಾನು ಅಲ್ಪತೃಪ್ತಿ ಅಲ್ವೇ ಅಲ್ಲ. ಅಷ್ಟೊತ್ತಿಂದ ಹೇಳಿದೆ ನಿಮಗೆ, ನಾನು ತುಂಬ ತೃಪ್ತಿಯಾಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ ಅಂತ. ಆದರೆ ಈ ವಿಷಯಕ್ಕೆ ಬಂದರೆ ಸ್ವಲ್ಪ ದುರಾಸೆ ಇದೆ. ಅದು ದುರಾಸೆ ಅನ್ನೋಕ್ಕಿಂತ ಜೀವನದ ಗುರಿ ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಯಾಕಂದರೆ ಎಷ್ಟೋ ಜನ ಮಹಾನ್ ಸಾಧಕರು ತುಂಬ ಸರಳಿಗರಾಗಿರ್ತಾರೆ, ಆಸೆ ಇಲ್ಲ ಅನ್ನೋರು ಆಗ್ತಾರೆ. ಆದರೆ ನಾನು ಒಬ್ಬ ಮಹಿಳಾ ಕಲಾವಿದೆಯಾಗಿ ಹೆಜ್ಜೆ ಇಟ್ಟಿದ್ದೀನಿ ಅಂದರೆ ಖಂಡಿತ ತುಂಬ ನೇರವಾಗಿ ಹೇಳ್ತೀನಿ, ತುಂಬ ಪಾರದರ್ಶಕವಾಗಿ ಹೇಳ್ತೀನಿ ಅಂದರೆ ಪ್ರಶಸ್ತಿಗಳು, ಸನ್ಮಾನಗಳು ಏನೇ ಆಗಲಿ ಸರ್, ನಮ್ಮ ಕಲಾ ಹಾದಿಗೆ ಸ್ಫೂರ್ತಿಯಾಗಿರುತ್ತೆ. ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಎಲ್ಲರೂ ಸಂತೋಷ ಪಡೋರ ಮಧ್ಯೆ ಒಂದಿಬ್ಬರು ಯಾರು ಕಾಲೆಳೆಯೋರು ಅಂಥವ್ರು ಇದ್ದರೆ ಅವ್ರ ಎದುರಿಗೆ ನಾವು ಇನ್ನೂ ಅಭಿಮಾನದಿಂದ, ಸ್ವಾಭಿಮಾನದಿಂದ ಎದ್ದು ನಿಲ್ಬೋದು. ಅಷ್ಟೇ ಅಲ್ಲ, ನಮ್ಗೆ ಯಾರೆಲ್ಲ ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅವರಿಗೆಲ್ಲ ಇನ್ನೂ ಹೆಚ್ಚು ಸಂತೋಷ ಸಿಗುತ್ತೆ. ಇನ್ನೂ ಅವರು ಏನು 2 ಮನ್ಸು 3 ಮನ್ಸಿನಿಂದ ಹೆಚ್ಚು ಖುಷಿಯಿಂದ ಮುಂದೆ ಹೋಗ್ಬೋದು. ಹಾಗಾಗಿ ನಾನು ನನ್ನೊಬ್ಬಳಿಗೆ ಹೇಳ್ತಾ ಇಲ್ಲ,
ಎಲ್ಲ ಸಾಧಕರು ಯಾರೇ ಕಲಾವಿದರಿರಲಿ ಅವ್ರಿಗೆ ಸಿಗುವಂಥ ಗೌರವ, ಅವ್ರಿಗೆ ಸಿಗುವಂಥ ಮನ್ನಣೆಗಳು ಖಂಡಿತ ಕಾಲ ಕಾಲಕ್ಕೆ ಸಿಗೋ ಅವಕಾಶ ಇರುವಾಗ ಸಿಗಲೇಬೇಕು. ಖಂಡಿತ ಖಂಡಿತ ಖಂಡಿತ. ಮುಖ್ಯವಾಗಿ ಮೇಡಮ್, ಸುಮಾ ಮೇಡಮ್ ಅವರ ಇಡೀ ನಾನು ಬಯೋಡಾಟ ನೋಡಿದರೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಶೋ ಕೊಟ್ಟಿದ್ರಿ ಮೇಡಮ್. ಕೆಲವು ಕಲಾವಿದರು 1-2 ಶೋ ಕೊಟ್ಟು ಸ್ವಲ್ಪ ಹೆಸರು ಬಂದ ತಕ್ಷಣ ಫಾರಿನ್ಗೆ ಬಿಡ್ತಾರೆ, ಅಂದ್ರೆ ಅವಕಾಶಗಳು ಸಿಗುತ್ತೆ. ಇನ್ನು ಕೆಲವೊಮ್ಮೆ ಇವರೇ ಒಂದಷ್ಟು ಅವಕಾಶಗಳು ಉಳಿಸ್ಕೊಂಡು ಹೋಗ್ತಾರೆ. ಸುಮಾ ಮೇಡಮ್ ರವರು ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದು ನಾನು ನೋಡಿಲ್ಲ. ಯಾಕೆ ನೀವೇ ಅವಕಾಶ ಪಡ್ಕೊಳ್ಳಿಲ್ವಾ ಅಥವಾ ಏನು ತೊಂದರೆ ಆಯ್ತು ಮೇಡಮ್? ಆಕ್ಚುಲಿ ಏನು ಸಮಸ್ಯೆ ಆಯ್ತು ನಿಮ್ಗೆ? ಇಲ್ಲ ಸರ್, ನನಗೂ ಕೂಡ ಹಲವಾರು ಬಾರಿ ಕೆಲವೊಂದು ಅವಕಾಶಗಳು ಬಂದಿತ್ತು. ಇಲ್ಲೂ ಕೂಡ ಏನಂದರೆ ಯಾವಾಗಲೂ ಹೇಳ್ತಾರೆ ಸರ್, ಈ ವಿಷಯದಲ್ಲಿ ನಾನು ಪುರುಷರು ಮಹಿಳೆಯರು ಯಾವತ್ತೂ ನಾವು ಸರಿ ಸಮಾನರು ಅನ್ನೋ ವಾಡಿಕೆ ಇದೆ. ಆದರೆ ನಾನು ಒಬ್ಬ ಮಹಿಳೆಯಾಗಿ ಹೇಳ್ತೀನಿ, ಯಾವತ್ತೂ ನಾವು ಮಹಿಳೆಯರೇ ಸರ್. ಆ ಪುರುಷ ಸಮಾಜ ಏನಿದೆ ಅವ್ರು ಯಾವತ್ತೂ ಕೂಡ ನನ್ನ ವೈಯಕ್ತಿಕ ಭಾವನೆಯಲ್ಲಿ ಅವ್ರು ಯಾವತ್ತೂ ಒಂದು ಪಟ್ಟು ವರ್ಗದಲ್ಲೇ ಇರ್ತಾರೆ. ಅವ್ರು ಹಾಗೆ ಇರಬೇಕು ಕೂಡ. ಯಾಕಂದರೆ ನಾವು ಹೆಣ್ಮಕ್ಳು ಧೈರ್ಯವಾಗಿ ಎಲ್ಲ ಕಡೆ ಮುಂದುವರಿತೀವಿ ಅಂದರೆ ನನ್ನ ಮನೆಯಲ್ಲಿ ನನ್ನ ಗಂಡ ಅವ್ರು ಕೊಟ್ಟಿರೋ ಒಂದು ಸಹಕಾರದಿಂದಾನೆ. ಹಾಗಾಗಿ ನಾವು ಯಾವತ್ತೂ ನಾವು ಸೋತು ಗೆಲ್ತಾ ಇರ್ತೀವೋ ಜೀವನನೇ ಗೆಲ್ತೀವಿ. ಇಲ್ಲಿ ನಾನು ಮಹಿಳೆಯಾಗಿ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ನಾನೊಬ್ಳು ಮಹಿಳಾ ಕಲಾವಿದೆ ಆಗಿರೋದ್ರಿಂದ ನಾನು ಒಬ್ಬಳೇ ವಿದೇಶಕ್ಕೆಲ್ಲ ಹೋಗೋ ಅಂತ ಧೈರ್ಯ ಆಗಲಿ ಶಕ್ತಿ ಆಗಲಿ ನನ್ನಲ್ಲಿಲ್ಲ. ನನ್ನ ಜೊತೆ ಬರೋರಿಗೆ ಖರ್ಚನ್ನು ಭರಿಸೋ ಅಷ್ಟು ಆರ್ಥಿಕ ಸ್ಥಿತಿ ಈಗ ಸದ್ಯಕ್ಕೆ ನನಗೆ ಅದು ಖರ್ಚು ಮಾಡೋದು ಬೇಡ ಅನ್ನೋ ಮನಸ್ಥಿತಿಯಿಂದ ಕೆಲವೊಂದನ್ನು ನಾನೇ ಅದನ್ನು ನಿರಾಕರಿಸಿದ್ದೀನಿ ಕೂಡ. ವೀಕ್ಷಕರೇ, ಮೇಡಮ್ ಅವ್ರ ಮಾತುಗಳನ್ನ ಕೇಳಿದ್ರಿ. ಈಗ ಸುಮಾ ಮೇಡಮ್ ಅವ್ರನ್ನ ಕರೆಸ್ಬಿಟ್ಟು ಬರೀ ಮಾತಾಡ್ತಿದ್ರೆ ನಿಮ್ಮಲ್ಲೊಂದು ಕುತೂಹಲ ಅಥವಾ ಒಂದು ಸಣ್ಣ ನಿರೀಕ್ಷೆ ಉಟ್ಕೊಳ್ತದೆ. ಏನಿದು ಜಾದು ಮಾಡ್ತಿಲ್ಲ, ಮಾತನಾಡೋ ಗೊಂಬೆ ಬರಲಿಲ್ಲ, ಇದೇನಿದು ಕತೆ ಅಂತ. ವೀಕ್ಷಕರೇ, ಮೇಡಮ್ ಅವರು ಸಾಕಷ್ಟು ಶೋಗಳನ್ನ ಕೊಟ್ಟಿದ್ದಾರೆ, ನೀವು ಕೂಡ ನೋಡಿರ್ತೀರಿ. ನನ್ನ ಉದ್ದೇಶ ಏನು ಅಂತಂದರೆ, ಈ ಹಬ್ಬದ ಸಂದರ್ಭದಲ್ಲಿ ಅವರ ಭಾವನೆಗಳು ನೀವು ಕೇಳಿದ್ರಿ, ಅವರ ಭಾವನೆಗಳನ್ನ ನೀವೇ ಕೇಳಿದ್ರಿ. ಈ ಥರದ ಭಾವನೆಗಳನ್ನ ಅವ್ರ ಶೋಗಳಲ್ಲಿ ಕೊಡೋಕ್ಕಾಗಲ್ಲ, ಇಂಥ ವೇದಿಕೆಗಳಲ್ಲಿ ಅವ್ರು ಕೊಡಬೇಕಾಗತ್ತೆ. ಇದ್ರ ಮಧ್ಯೆ ವೀಕ್ಷಕರೇ, ಒಂದು ವಿರಾಮ ತೆಗೆದುಕೊಳ್ಳುವ ಮೊದಲು ಸುಮಾ ಮೇಡಮ್ ರವರು ಒಂದು ಜಾದೂ ಮಾಡ್ತಾರೆ. ಅದೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆ ಜಾದು ನೋಡ್ಬಿಟ್ಟು ಜಾದುವನ್ನು ನೋಡಿ ನಂತರ ಒಂದು ವಿರಾಮ ತೆಗೆದುಕೊಳ್ತೀನಿ. ಅಲ್ಲ ಸರ್, ಸರಿನಾ ಇದು? ಏನ್ ಮೇಡಮ್ ಮ್ಯಾಜಿಕ್ ಮಾಡ್ತಾ ಇದ್ದೀರಾ? ನನ್ನ ಇಂಟರ್ವ್ಯೂಗೆ ಅಂತ ಕರೆಸ್ಬಿಟ್ಟು ಮ್ಯಾಜಿಕ್ ಮಾಡು ಅಂದ್ರೆ ನಾನು ಏನ್ ಮಾಡ್ಲಿ? ನಾನು ಏನಿಗೂ ಪ್ರಾಪರ್ಟಿ ಬೇಸ್ ಮಾಡೋಳು ಏನು ಇಲ್ವೇ? ಆದ್ರೂ ಕೂಡ ನಮ್ 10 TV ಜನದ ಮುಂದೆ ಪೇಪರ್ ಇಲ್ಲ ಇದೆ ಸರ್. ಇದು ಏನ್ ಹೇಳಿ? ಪೇಪರ್ ಮೇಡಮ್. ಏನ್ ಸರ್ ಪೇಪರ್? ಪೇಪರ್ಗಂದು ಹೆಸರಿಲ್ವಾ ಸರ್? ಆಂದೋಲನ ಪೇಪರ್ ಮೇಡಮ್. ನಿಮ್ ಮೈಸೂರು ಪೇಪರ್ ಇದು? ಅಲ್ಲ, ಇದು ನ್ಯೂಸ್ ಪೇಪರ್. ಒಂದ್ ಕೆಲಸ ಮಾಡೋಣ, ಇದು 2 ನ್ಯೂಸ್ ಪೇಪರ್ ಇದೆ, ನಿಮ್ ಕೈನಲ್ಲೇ ಮ್ಯಾಜಿಕ್ ಮಾಡಿಸ್ತೀನಿ. ಇದು ನೀವು ತಗೊಳ್ಳಿ. ಇದು ನಿಮ್ದೆ ಅಲ್ಲ, 2 ಪೇಪರ್ ಪರವಾಗಿಲ್ಲ. 2 ಪೇಪರ್ ಇದೆ, ಸಿಂಪಲ್. ಈಗ ಈ ನ್ಯೂಸ್ ಪೇಪರ್ನ ನಮ್ಮ 10 TV ಜನಕ್ಕೆ ತೋರಿಸ್ತಾ ಮೇಡಮ್. ಅದಕ್ಕೆ ಸರ್ ಸಾರಿ ಮೇಡಮ್. ಈಗ 10 TV ಜನಕ್ಕೆ ನಾವು ನ್ಯೂಸ್ ಪೇಪರ್ ತೋರಿಸ್ತಾ ಇದೀವಿ. 2 ನ್ಯೂಸ್ ಪೇಪರ್ ಇದೆ. ನ್ಯೂಸ್ ಎಲ್ಲ ಪಕ್ಕ ಯಾವತ್ತಿದು ಎಲ್ಲ ಚೆನ್ನಾಗಿದೆ. ಆದ್ರೂ ಏನ್ ಮಾಡೋಣ ಅಂದ್ರೆ, ಈಗ ಇಟ್ಕೊಳ್ಳಿ. ಅಯ್ಯೋ ಬರ್ಲೇನ್ ಸರ್, ಗಟ್ಟಿ ಓಪನ್ ಮಾಡಿ ಸರ್. ಬರಲ್ಲ, ಬರೀ ನೀವು ಆಂಕರಿಂಗ್ ಇದೆ ಸರಿ. ಓಕೆ, ಸ್ವಲ್ಪ ಸ್ಟೈಲ್ ಕೊಡಿ. ಮೆಜಿಷಿಯನ್ ಸ್ಟೈಲ್ ಬಿಡಿ ಸರ್. ನೀವು ಮೆಜಿಷಿಯನ್ ಕಷ್ಟ ಇದೆ, ಆದ್ರೂ ಕೂಡ ಜಸ್ಟ್ ಇದನ್ನ ಅರಿಡಿ. ಹೆಂಗೆ ಅರಿಡಿ? ಅರದಲ್ಲ, ಸಿಂಪಲ್ ಸರ್. ಈಗ ಇದನ್ನ ಇಟ್ಕೊಂಡಿದೀವಿ ಅಲ್ಲ, ಇದನ್ನ ಇನ್ನೊಂದ್ಸಲ ಅರಿಡಿ. ಅರದ್ರ ಪರವಾಗಿಲ್ಲ, ಬಿಸಾಡಿದ್ರೆ ಏನಿಲ್ಲ, ಇಟ್ಕೊಂಡ್ರು ಪರವಾಗಿಲ್ಲ. ನಾನ್ ಸ್ವಲ್ಪ ಸೋಮಾರಿ ಎಲ್ಲಾನು. ಓಕೆ, ಏನ್ ಮಾಡೋದು?
ಈ ಕಡೆ ಹಾಗೆ ಎಲ್ಲ ಹರಿಯಿರಿ ಹರಿತಾರಲ್ಲ ಸುಮ್ಮನೆ ಹರಿರಿ ಸರ್ ಹೆಂಗ್ ಇಷ್ಟ ಬರುತ್ತೆ ಹಂಗ ಹರಿತಾ ಇರಿ ನಮ್ಮ 10 ಟಿವಿ ಜನ ನೋಡ್ತಾ ಇರ್ಲಿ ಹಬ್ಬದ ದಿನ ಏನ್ ಇವ್ರು ಪೇಪರ್ ಹರಿತಾ ಇದಾರೆ ಒಬ್ಬಟ್ ಮಾಡಿದ್ರೆ ಕೆಲ್ಸನಾರು ಅರದ್ರಲ್ಲ ಸುಮ್ನೆ ಹಿಡ್ಕೊಂಡು ಮುದ್ರಿ ಹೇಗ್ ಬೇಕಂಗೆ ಉಂಡೆ ಪಕ್ಕ ಸರ್ ಗಟ್ಟಿ ಉಂಡೆ ಮಾಡಿ ಇನ್ನೂ ಗಟ್ಟಿ ಉಂಡೆ ಮಾಡಿದೀರಲ್ಲ ಹಾ ಹಾ ಅಯ್ಯೋ ಚೆನ್ನಾಗ್ ಮಾಡಿದೀರಾ ಸರ್ ಅದನ್ನ ಏನ್ ಮಾಡಿ ಅಂದ್ರೆ ನಮ್ಮ 10 ಟಿವಿ ನೋಡ್ತಾ ಇದಾರಲ್ಲ ನಮ್ಮ ಎಲ್ಲಾ ವೀಕ್ಷಕರಿಗೆ ಹಬ್ಬದ ದಿನ ಅಜ್ಜಿ ಅಲ್ಲ ಎಲ್ಲಾರ ಪ್ರೀತಿನ ನಮ್ಮ 10 ಟಿವಿ ಕ್ಯಾಚ್ ಮಾಡಿದೆ ಇವತ್ತು ನಾವು ಕೊಡೋ ಪೇಪರ್ ನ ಕ್ಯಾಚ್ ಮಾಡ್ತಾರೆ ಒಂದ್ಸಲ ಹೇಳಿ ಏನಂತ ಹೇಳ್ತೀರಾ 10 ಟಿವಿ ನೋಡ್ತಾ ಇರೋ ಎಲ್ಲ ನಮ್ಮ ಪ್ರಿಯ ವೀಕ್ಷಕರೇ 10 ಟಿವಿ ನೋಡ್ತಿರೋ ಎಲ್ಲ ಪ್ರಿಯ ವೀಕ್ಷಕರಿಗೆ ಅದು ಆಂಕರಿಂಗ್ ಈಗ ನೀವು ಏನಿಲ್ಲ ಸಿಂಪಲ್ ಆಗಿ ಈ ಒಂದು ಉಂಡೆ ನಮ್ಮ ಪೇಪರ್ ಉಂಡೆನ ಕ್ಯಾಚ್ ಇಡೀರಿ 1 ಹೇಳಿ 1 2 3 ಓ ಏನ್ ಮೇಡಮ್ ಇದು ಅದನ್ನೇ ಸರ್ ಜಾದೂ ಅನ್ನೋದು ಮ್ಯಾಜಿಕ್ ಅನ್ನೋದು ಇದನ್ನು ಹಾಗಾದ್ರೆ ನಮ್ಮ 10 ಟಿವಿ ನೋಡ್ತಾ ಇರೋ ಜನ ನನ್ನ ಮ್ಯಾಜಿಕ್ ಬೇಕಂದ್ರೆ 10 ಟಿವಿಯಲ್ಲಿ ನನ್ನ ನಂಬರ್ ತಗೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಮಸ್ತೆ ಒಂದು ಸಣ್ಣ ವಿರಾಮ ವೀಕ್ಷಕರೇ ವಿರಾಮದ ನಂತರ ಮತ್ತೆ ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ